ಸುತ್ತಳತೆ 15 ಸೆಂಟಿಮೀಟರ್ ಮತ್ತು ಅಗಲವು 2.3 ಸೆಂಟಿಮೀಟರ್ ಇರುವ ಆಯತದ ಉದ್ದ. ಇಲ್ಲಿ ಸುತ್ತಳತೆ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ. ಬಟ್ ಅಗಲ ಏನ್ ಮಾಡಿದ್ದಾರೆ ಅಂತಂದ್ರೆ ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರೆ. ಈ ಮಿಶ್ರ ಭಿನ್ನರಾಶಿನ ಮೊದಲಿಗೆ ಇಂಪ್ರಾಪರ್ ಫ್ರಾಕ್ಷನ್ ವಿಷಮ ಭಿನ್ನರಾಶಿಯಾಗಿ ಚೇಂಜ್ ಮಾಡ್ಕೊಳ್ಳೋಣ. ಮೊದಲು 2/3 ಅಂತಂದ್ರೆ 3 6 6 + 2 8 8/3 ಸೆಂಟಿ. ಇದೇನಿದು ಬ್ರೆಡ್ತ್. ಪೆರಿಮೀಟರ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್, ಇದು ಪೆರಿಮೀಟರ್. ಆಯತದ ಸುತ್ತಳತೆ ಸೂತ್ರ ಏನಿದೆ, ಪೆರಿಮೀಟರ್ = 2 times of ಲೆಂತ್ ಪ್ಲಸ್ ಬ್ರೆಡ್ತ್. ಸುತ್ತಳತೆ = 2 × ಉದ್ದ ಪ್ಲಸ್ ಅಗಲ. ಪೆರಿಮೀಟರ್ 15 = 2 × ಲೆಂತ್ ಪ್ಲಸ್ ಬ್ರೆಡ್ತ್ ಎಷ್ಟಿದೆ, 8/3. 2 ಡಿವೈಡ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತೆ ಅದು 15/2. ಇಟ್ ಈಸ್ ಈಕ್ವಲ್ ಟು L + 8/3. 8/3 ಈ ಕಡೆ ತಗೊಂಡ್ಬಂದ್ರೆ -8/3 ಅಂಡ್ ಇಟ್ ಈಸ್ ಈಕ್ವಲ್ ಟು L. ಸಿಂಪ್ಲಿಫೈ ಮಾಡಿ, 2 ಮತ್ತು 3 LCM ತಗೊಂಡ್ರೆ 6 ಬರುತ್ತೆ. ಸೊ ಹೋಲ್ ಡಿವೈಡ್ ಬೈ 6 ಆದ್ರೆ ಈ 3 ಇಲ್ಲಿ ಮಲ್ಟಿಪ್ಲೈ ಆಗಲಿ, 2 ಇಲ್ಲಿ ಮಲ್ಟಿಪ್ಲೈ ಆಗಲಿ. 15 3 45 -8 2 16. ಇಟ್ ಈಸ್ ಈಕ್ವಲ್ ಟು L. 45ರಲ್ಲಿ 16 ಹೋದ್ರೆ 3 15 15ರಲ್ಲಿ 6 ಹೋದ್ರೆ 9 3ರಲ್ಲಿ 1 ಹೋದ್ರೆ 2. ಸೊ L = 29/6. ಈ ಎಲ್ಲ ಆನ್ಸರ್ಗಳು ಮಿಶ್ರ ಭಿನ್ನರಾಶಿನಲ್ಲಿ ಇರೋದ್ರಿಂದ ಮಿಶ್ರ ಭಿನ್ನರಾಶಿಗೆ ಇದನ್ನ ಪರಿವರ್ತನೆ ಮಾಡಬೇಕು. 29 6 6 4 24 24 9ರಲ್ಲಿ 4 ಹೋದ್ರೆ 5 0. ಸೊ ಇದನ್ನ ಮಿಶ್ರ ಭಿನ್ನರಾಶಿ ಯಾವ ರೀತಿ ಬರೀಬೇಕು, 4 5/6 ಅಂತ ಬರೀಬೇಕು. 4 5/6 ಸೆಂಟಿಮೀಟರ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವು 25√3 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಅದರ ಸುತ್ತಳತೆಯು. ನೋಡಿ, ಸಮಬಾಹು ತ್ರಿಭುಜ ಅಂತಂದ್ರೆ 3 ಬಾಹುಗಳು ಸಮನಾಗಿರ್ತವೆ. ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ, ಒಂದು ಬಾಹು ಸಿಕ್ಕರೆ ಸಾಕು, ಅದನ್ನ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ, ಯಾಕಂದ್ರೆ 3 ಬಾಹುಗಳು ಸಮ ಇರೋದ್ರಿಂದ 3ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಸುತ್ತಳತೆ ಸಿಗ್ತದೆ. ವಿಸ್ತೀರ್ಣ ಕೊಟ್ಟಿದ್ದಾರೆ. ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ, ನಾನು ವಿ ಅಂತ ಬರ್ತಿದ್ದೀನಿ ಅಂದ್ರೆ ವಿಸ್ತೀರ್ಣ. ಇದು ಯಾವುದರ ವಿಸ್ತೀರ್ಣ ಅಂತಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೂತ್ರ ಏನಿದೆ, √3/4 × a². ಎ ಅಂತಂದ್ರೆ ಲೆಂತ್ ಆಫ್ ಒನ್ ಸೈಡ್. ಸಮಬಾಹು ತ್ರಿಭುಜದ ಒಂದು ಬಾಹುವಿನ ಉದ್ದ ಇದು ಎ ಅಂತಂದ್ರೆ. ನೀವು ಅದನ್ನ ಬೇರೆ ತರನು ಅನ್ಕೋಬಹುದು. ಇಲ್ಲಿ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ 25√3 ಅಂತೇಳಿ. ಸೊ 25√3 = √3/4 × a². ಎರಡು ಕಡೆ √3 ಕ್ಯಾನ್ಸಲ್ ಆಗಲಿ. ಎ ಈ 4ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ 25 × 4 = a² ಆಗುತ್ತಾ. ಸೊ a = √25 × 4. ಆಕ್ಚುಲಿ ಪ್ಲಸ್ ಆರ್ ಮೈನಸ್ ಬರಬೇಕು. ನಾವು ಲೆಂತ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮೈನಸ್ ತಗೊಳ್ಳೋದು ಬೇಡ. ಈಗ 25 ಮತ್ತು 4ರ ವರ್ಗಮೂಲ, 25ರ ವರ್ಗಮೂಲ 5 × 4ರ ವರ್ಗಮೂಲ 2. ಸೊ ಎ ಎಷ್ಟು ಬಂತು ಅಂದ್ರೆ 5 10 10 ಸೆಂಟಿಮೀಟರ್. ಇದೇನಿದು ಒಂದು ಬಾಹುವಿನ ಉದ್ದ. ಮತ್ತೆ 10 ಸಿಕ್ತು ಅಂತೇಳಿ ಆಪ್ಷನ್ 1 ಹಾಕಬಾರ್ದು. ಒಂದು ಬಾಹುವಿನ ಉದ್ದ ಎಷ್ಟು ಅಂತಂದ್ರೆ 10 ಸೆಂಟಿಮೀಟರ್. ಹಾಗಾದ್ರೆ ಸುತ್ತಳತೆ ಅಂತಂದ್ರೆ ಈ ರೀತಿ, ಇದು 10 ಇರ್ತದೆ, ಇದು 10 ಇರ್ತದೆ, ಇದು 10 ಇರ್ತದೆ. ಸೊ 10 3 30 ಸೆಂಟಿಮೀಟರ್. ಆಪ್ಷನ್ 3 ಕರೆಕ್ಟ್. ಆಪ್ಷನ್ 3 ಕರೆಕ್ಟ್. ಓಕೆ. ನೆಕ್ಸ್ಟ್ ಕ್ವಶನ್. ಒಂದು ನೇರ ಸಿಲಿಂಡರ್ನ ಮೇಲೆ ಶಂಕುವನ್ನು ಅಧಿವ್ಯಾಪಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಸಿಲಿಂಡರ್ನ ಎತ್ತರವು ಶಂಕುವಿನ ಎತ್ತರಕ್ಕೆ ಸಮನಾಗಿದೆ ಮತ್ತು ಆಟಿಕೆಯ ಒಟ್ಟು ಎತ್ತರವು 14 ಸೆಂಟಿಮೀಟರ್ ಆಗಿದ್ದು ಒಟ್ಟು ಘನಫಲವು 1056 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಸೆಂಟಿಮೀಟರ್ ಕ್ಯೂಬ್ ಇದೆ. ಆಕ್ಚುಲಿ ಘನಫಲ ಯಾವಾಗಲೂ ಕ್ಯೂಬಿಕ್ ಅಲ್ಲಿ ಇರ್ತದೆ, ಕ್ಯೂಬಿಕ್ ಯೂನಿಟ್ಸ್. ಸೆಂಟಿಮೀಟರ್ ಕ್ಯೂಬ್ ಆದರೆ ಆಟಿಕೆಯ ಪಾದದ ತ್ರಿಜ್ಯ, ರೇಡಿಯಸ್ ಆಫ್ ದ ಬೇಸ್ ಆಫ್ ದ ಟಾಯ್. ಪೈ ಎಲ್ಲಾದ್ರೂ ಕಾಣಿಸಿದ್ರೆ 22/7 ಬಳಸ್ರಿ ಅಂತ ಹೇಳ್ತೇನೆ. ಇಲ್ಲಿ ಆಪ್ಷನ್ ನಾನು ಕಾಪಿ ಮಾಡಿಲ್ಲ, ಆಪ್ಷನ್ಸ್ ಇಲ್ಲಿ ಬರ್ಬಿಡ್ತೀನಿ ನೋಡ್ರಿ. ಇದರಲ್ಲಿ ಆಪ್ಷನ್ ಎ ಏನಿದೆ ಅಂದ್ರೆ 7 ಸೆಂಟಿಮೀಟರ್. ಆಪ್ಷನ್ ಬಿ ಎಷ್ಟಿದೆ ಅಂದ್ರೆ 12 ಸೆಂಟಿಮೀಟರ್. ಆಪ್ಷನ್ ಸಿ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್. ಇನ್ನು ಆಪ್ಷನ್ ಡಿ ಫೋರ್ತ್ ಆಪ್ಷನ್ 6 ಸೆಂಟಿಮೀಟರ್.
ಮೊದಲಿಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಒಂದು ನೇರ ಸಿಲಿಂಡರ್ನ ಮೇಲೆ ರೆಫರೆನ್ಸ್ಗೆ ಒಂದು ಚಿತ್ರ ತಗೊಳ್ತೀನಿ ನಾನು. ಒಂದು ಸಿಲಿಂಡರ್ ಇದೆ, ಓಕೆ. ಈ ರೀತಿ ಒಂದು ಸಿಲಿಂಡರ್. ಇದನ್ನ ಮೇಲೆ ಏನ್ ಮಾಡ್ತಾರಂತಂದ್ರೆ ಒಂದು ಶಂಕುವನ್ನ ಅದು ವ್ಯಾಪಿಸಿ, ಅಂದ್ರೆ ಇದ್ರ ಮೇಲ್ಗಡೆ ಒಂದು ಶಂಕುನ್ನ ಫಿಕ್ಸ್ ಮಾಡಿದಾರಂತೆ. ಈ ರೀತಿ ಒಂದು ಶಂಕುನ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಕಂಡೀಷನ್ ಬಹಳ ಚೆನ್ನಾಗಿದೆ. ಏನು ಅಂತಂದ್ರೆ ಸಿಲಿಂಡರ್ನ ಎತ್ತರವು ಶಂಕುವಿನ ಎತ್ತರಕ್ಕೆ ಸಮನಾಗಿದೆ. ಅಂದ್ರೆ ಸಿಲಿಂಡರ್ನ ಎತ್ತರ ಎಷ್ಟಿರುತ್ತೋ ಶಂಕುವಿನ ಎತ್ತರ ಕೂಡ ಅಷ್ಟೇ ಇರುತ್ತೆ. ಸೇಮ್ ಹೈಟ್ ಇರೋಂತ ಎರಡು ಆಕೃತಿಗಳು, ಒಂದು ಸಿಲಿಂಡರ್ ಇನ್ನೊಂದು ಶಂಕು ಕೋನ್. ಒಟ್ಟು ಎತ್ತರ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್. ಅಂದ್ರೆ ಟೋಟಲ್ ಮೇಲಿಂದ ಕೆಳಗಡೆ ಈ ಟೋಟಲ್ ಹೈಟ್ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್ ಇದೆ. ಟೋಟಲ್ ಹೈಟ್ 14 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಮತ್ತು ಸಿಲಿಂಡರ್ನ ಎತ್ತರ ಎರಡು ಸಮ ಇರೋದ್ರಿಂದ ಶಂಕುವಿನ ಎತ್ತರ ಎಷ್ಟು ಸೆಂಟಿಮೀಟರ್ ಆಗ್ತದೆ ಅಂತಂದ್ರೆ 7 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಕೂಡ 7 ಸೆಂಟಿಮೀಟರ್, ಎರಡು ಸಮ ಇರೋದ್ರಿಂದ. ಓಕೆ, ಇದು ಒಂದು ಕಂಡೀಷನ್ ನಮ್ಗೆ ಗೊತ್ತಾಗುತ್ತೆ. ಸಿಲಿಂಡರ್ನ ಎತ್ತರ 7 ಸೆಂಟಿಮೀಟರ್, ಶಂಕುವಿನ ಎತ್ತರ ಕೂಡ 7 ಸೆಂಟಿಮೀಟರ್. ಯಾಕಂದ್ರೆ ಎರಡು ಎತ್ತರಗಳು ಸಮ ಮತ್ತು ಟೋಟಲ್ ಎತ್ತರ 14 ಆಗಿರೋದ್ರಿಂದ ಅರ್ಧ ಅರ್ಧ ಇರ್ತದೆ. ಇದೊಂದಾಯ್ತು. ಒಟ್ಟು ಘನಫಲ 1056 ಸೆಂಟಿಮೀಟರ್ ಕ್ಯೂಬ್. ನಾವು ಫೈನ್ ಮಾಡಬೇಕಾಗಿದ್ದು ತ್ರಿಜ್ಯ ಫೈನ್ ಮಾಡಬೇಕು. ಫಾರ್ಚುನೇಟ್ಲಿ ಒಂದ್ರ ಮೇಲೆ ಒಂದಿರೋದ್ರಿಂದ ಕೋನದ ತ್ರಿಜ್ಯ ಮತ್ತು ಈ ಸಿಲಿಂಡರ್ನ ತ್ರಿಜ್ಯ ಎರಡು ಕೂಡ ಸಮ ಇರ್ತವೆ, ಎರಡು ಕೂಡ ಸೇಮ್ ಇರ್ತವೆ. ಆಯ್ತಾ? ಓಕೆ, ಈಗ ಒಂದು ಕೆಲಸ ಮಾಡ್ತೀನಿ. ರೈಟ್, ಒಟ್ಟು ಘನಫಲ ಅಂದ್ರೆ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ. ಸಿಲಿಂಡರ್ನ ಘನಫಲ ಸೂತ್ರ ಏನಿದೆ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಶಂಕುವಿನ ಘನಫಲ ಸೂತ್ರ ಏನಿದೆ ಅಂತಂದ್ರೆ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಇದೆ. ಈ ಒಟ್ಟು ಘನಫಲ ಎಷ್ಟಿದೆ ಅಂತಂದ್ರೆ 1056 ಅಂತ ಇರೋದು. ಈ ಎರಡರಲ್ಲಿ ಏನೇನು ಕಾಮನ್ ಬರುತ್ತೆ ಅಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ ಕಾಮನ್ ಬಂದ್ಬಿಡ್ತದೆ. ಪೈ ಆರ್ ಸ್ಕ್ವೇರ್ ಹೆಚ್ ಕಂಪ್ಲೀಟ್ ಆಗಿ ಕಾಮನ್ ಬರುತ್ತೆ. ಅಥವಾ ಕಾಮನ್ ಅನ್ನೋದಕ್ಕಿಂತ LCM ತಗೊಂಡ್ಬಿಡ್ರಿ. ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ, ಇಲ್ಲಿ 3 ಇದೆ. 1/3 ಅಂದ್ರೆ ಒಂದೇ, ಇಲ್ಲಿ 3 ಬರೆದು ಬಿಟ್ರೆ ಮುಗೀತು. ಈ 1/3 ಇದೆ ಅರ್ಥ. ಸೊ LCM ತಗೊಂಡ್ರೆ 3 ಬರುತ್ತೆ LCM. ಈ 3 ಇಲ್ಲಿ ಮಲ್ಟಿಪ್ಲೈ ಆಗ್ಬೇಕು, 1 ಇಲ್ಲಿ ಮಲ್ಟಿಪ್ಲೈ ಆಗ್ಬೇಕು. ಸೊ 3 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ 1 ಅಂತಂದ್ರೆ ಟೋಟಲ್ ಆಗಿ 4 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಆಯ್ತು. ಇದು 3, ಇದು 1. ಸೊ ಟೋಟಲ್ ಎಷ್ಟಾಯ್ತು? 4 ಪೈ ಆರ್ ಸ್ಕ್ವೇರ್ ಹೆಚ್. ಇಟ್ ಈಸ್ ಈಕ್ವಲ್ ಟು 1056. ಈಗ 4 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಈಕ್ವಲ್ ಟು 1056 ಇಂಟು 3 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಈ 4 ಅನ್ನು ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 4 ಆಗುತ್ತೆ. ಸಿಂಪ್ಲಿಫೈ ಮಾಡೋಣ. 4 1 4 4 4 2 8, 2 ಉಳಿತು 25 ಆಯ್ತು. 4 6 24, 1 ಉಳಿತು 16 ಆಯ್ತು. 4 4 16, 264 ಇಂಟು 3. ಸರಿ, ಇಷ್ಟಿರಲಿ ಸದ್ಯಕ್ಕೆ. ಮತ್ತೆ ಸಿಂಪ್ಲಿಫೈ ಮಾಡೋಣ. ಓಕೆ, ಈಗ ಆರ್ ಬೇಕಲ್ಲ ನಮ್ಗೆ. ಓಕೆ, 22/7 ಪೈ ಅಂತಂದ್ರೆ 22/7 ಇಂಟು ಆರ್ ಸ್ಕ್ವೇರ್ ಇಂಟು ಹೈಟ್ ಅಂತ ಎಷ್ಟಿದೆ? 7. ಎರಡು ಹೈಟ್ ಸೇಮ್ ಇರೋದ್ರಿಂದ 7. ಇಟ್ ಈಸ್ ಈಕ್ವಲ್ ಟು 264 ಇಂಟು 3. ಈಗ ಈ 7 ಈ 7 ಎರಡು ಕ್ಯಾನ್ಸಲ್ ಆಗಿಬಿಡ್ಲಿ. 22 ಗುಣಾಕಾರದಲ್ಲಿ ಇರೋದ್ರಿಂದ ಇದನ್ನ ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ 22 ಆಗುತ್ತೆ. ಇಲ್ಲಿ 22 ಆಯ್ತು. ಸೊ ಲೆಫ್ಟ್ ಸೈಡ್ ಆರ್ ಸ್ಕ್ವೇರ್ ಮಾತ್ರ ಉಳಿದಿದೆ. ಈಗ ಇಲ್ಲಿ ಡಿವೈಡ್ ಮಾಡೋಣ. 11 2 22, 11 2 22, 4 ಉಳಿತು 44 ಆಯ್ತು. 11 4 44, 2 1 2 1 2, 2 2 4, 12 3 36. ಸೊ ಆರ್ ಸ್ಕ್ವೇರ್ ಈಕ್ವಲ್ ಟು 36 ಆಗೋದಾದ್ರೆ ಆರ್ ಈಕ್ವಲ್ ಟು 6 ಆಗುತ್ತೆ. ಪ್ಲಸ್ ಆರ್ ಮೈನಸ್ 6 ಆಗಬೇಕು. ಸೊ ರೇಡಿಯಸ್ ಆಗಿರೋದ್ರಿಂದ 6 ಮಾತ್ರ ತಗೊಳ್ತೀನಿ, -6 ತಗೊಳಂಗಿಲ್ಲ. ದೇರ್ಫೋರ್ ತ್ರಿಜ್ಯದ ಉದ್ದ ಎಷ್ಟು ಸೆಂಟಿಮೀಟರ್ ಇರ್ತದೆ ಅಂತಂದ್ರೆ 6 ಸೆಂಟಿಮೀಟರ್ ಇರುತ್ತೆ. ಆಪ್ಷನ್ ಡಿ ಕರೆಕ್ಟ್, 4th ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಒಂದು ಆಯತಾಕಾರದ ಉದ್ಯಾನವು 45 ಮೀಟರ್ ಉದ್ದ ಮತ್ತು 30 ಮೀಟರ್ ಅಗಲವಿದೆ. ಉದ್ಯಾನದ ಹೊರಭಾಗದಲ್ಲಿ
ಅದರ ಸುತ್ತಲೂ 2.5 ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ. ಒಂದು ಪಾತ್, ಒಂದು ದಾರಿನ ನಿರ್ಮಿಸಿದ್ದಾರೆ. ಹಾಗಾದ್ರೆ ಆ ಪಥದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಈ ರೀತಿ ಕ್ವಶನ್ಸ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಬಟ್ ಎನಿಹೌ ಸಾಲ್ವ್ ಮಾಡೋಣ. ಇದು ಕೂಡ ಒಳಗಡೆ ಒಂದು ಟ್ರ್ಯಾಕ್ ಇದೆ, ಒಂದು ಆಯತಾಕಾರದ ಉದ್ಯಾನ. ಓಕೆ, ಇದು ಆಯತಾಕಾರದ ಉದ್ಯಾನವನ. ಸುತ್ತಲೂ ಏನ್ ಮಾಡಿದ್ದಾರೆ ಅಂತಂದ್ರೆ 2.5 ಮೀಟರ್ ಬಿಟ್ಟಿದ್ದಾರೆ. ಇದು ಸುತ್ತಲೂ ಬಿಟ್ಟಿರೋದು ಅಂತ ಅನ್ಕೊಳ್ಳೋಣ. ಓಕೆ, ಈಗ ಒಳಗಡೆ ಏನಿದೆ ಅಂತಂದ್ರೆ ಉದ್ದ 45 ಮೀಟರ್, ಅಗಲ 30 ಮೀಟರ್ ಇರತಕ್ಕಂತ ಒಂದು ಆಯತಾಕಾರದ ಉದ್ಯಾನವನ. ಇದ್ರ ಸುತ್ತಲೂ 2.5 ಮೀಟರ್ ಅಂದ್ರೆ ಈ 2.5 ಮೀಟರ್ ಅಗಲ ಇರೋ ತರ ಸುತ್ತ ಒಂದು ಪಥ ಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತಂದ್ರೆ 2.5 ಮೀಟರ್. ಇದು ಈ ಲೆಂತ್ 2.5 ಮೀಟರ್. ಹಿಂಗೂ ಕೂಡ 2.5 ಮೀಟರ್ ಇದೆ. ಈ ರೀತಿ ಸುತ್ತಲೂ ಬಿಟ್ಟಿದ್ದಾರೆ. ನಮಗ್ ಬೇಕಾಗಿರೋದು ಈ ಟ್ರ್ಯಾಕ್ ಏನಿದೆ ಇಲ್ಲಿ ಸುತ್ತಲೂ, ಅದರ ವಿಸ್ತೀರ್ಣ ಬೇಕಾಗಿರೋದು. ಇಲ್ಲಿ 45 ಇದೆ, ಈ ಅಗಲ 2.5, ಈ ಅಗಲ ಕೂಡ 2.5, ನಡುವೆ ಇರ್ತಕ್ಕಂಥ ಅಗಲ ಎಷ್ಟಿದೆ? ಇದು 30 ಮೀಟರ್ ಇದೆ. ಇದು 30, ಈ 2.5 2.5 ಅಂತಂದ್ರೆ ಎಷ್ಟಾಯ್ತು? 5 ಮೀಟರ್ ಆಯ್ತು. 5 ಮೀಟರ್ ಪ್ಲಸ್ 30 ಮೀಟರ್. ಈ ಹೊರಗಡೆ ಇರ್ತಕ್ಕಂಥ ಆಯತದ ಅಗಲ ಇದು ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗಿರೋದು 30 ಮೀಟರ್. ಮೇಲ್ಗಡೆ 2.5 ಇದೆ, ಕೆಳಗಡೆ 2.5 ಇದೆ. ಈ 2.5 ಸೇರಿದ್ರೆ 5 ಪ್ಲಸ್ 30, ಟೋಟಲ್ ಎಷ್ಟಾಯ್ತು ಅಂತಂದ್ರೆ 35 ಮೀಟರ್. ಇದು ಹೊರಗಡೆ ಇರ್ತಕ್ಕಂಥ ಒಂದು ರೆಕ್ಟಾಂಗಲ್ ಅಂದ್ರೆ ಆಯತದ ಅಗಲ ಆಯ್ತು. ಅದೇ ರೀತಿ ಅದರ ಉದ್ದ ಕಂಡುಹಿಡಿಯೋಣ. ಇಲ್ಲಿಂದ ಇಲ್ಲಿವರೆಗೆ ಅಗಲ ಎಷ್ಟಿದೆ ಅಂತಂದ್ರೆ 45 ಇದೆ. ಈ ಕಡೆ 2.5 ಮೀಟರ್, ಈ ಕಡೆ 2.5 ಮೀಟರ್. ಈ 2.5 ಸೇರಿದ್ರೆ 5 ಮೀಟರ್ ಆಯ್ತು. ನಡುವೆ 45 ಇದೆ. ಸೊ ಟೋಟಲ್ ಎಷ್ಟಾಯ್ತು ಅಂತಂದ್ರೆ 45 ಪ್ಲಸ್ 5 50 ಮೀಟರ್. ಅಂದ್ರೆ ಇಲ್ಲಿ 2 ರೆಕ್ಟಾಂಗಲ್ಗಳಿದೆ. ಒಂದು ರೆಕ್ಟಾಂಗಲ್ ನ ಉದ್ದ ಮತ್ತು ಅಗಲಗಳು 45 ಮತ್ತು 30 ಆದ್ರೆ, ಹೊರಗಡೆ ಇರತಕ್ಕಂಥ ರೆಕ್ಟಾಂಗಲ್ ನ ಉದ್ದ ಮತ್ತು ಅಗಲಗಳು 50 ಮೀಟರ್ ಮತ್ತು 35 ಮೀಟರ್. ನಾವೇನ್ ಮಾಡ್ಬೇಕು? ಈ ಪಾತ್ ನ ಉದ್ದ ಅಗಲ ಬೇಕು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಪಾತ್ ಇದರ ಉದ್ದ ಅಗಲ ನಮ್ಗೆ ಬೇಕು ಅಂತಂದ್ರೆ, ಇಲ್ಲಿ ಶೇಡ್ ಮಾಡಿದಂತ ರೀಜನ್ನೇ ನಮಗೆ ಬೇಕಾಗಿರೋದು. ಅದರ ಉದ್ದ ಅಗಲ ಅಲ್ಲ, ಅದರ ವಿಸ್ತೀರ್ಣ ಬೇಕು ಅಂತಂದ್ರೆ ದೊಡ್ಡ ರೆಕ್ಟಾಂಗಲ್ ಇದೆಯಲ್ಲ, ಅದರ ವಿಸ್ತೀರ್ಣದಲ್ಲಿ ಸಣ್ಣ ರೆಕ್ಟಾಂಗಲ್ ನ ವಿಸ್ತೀರ್ಣನ ಕಳಿಬೇಕು. ಏರಿಯಾ ಆಫ್ ಲಾರ್ಜರ್ ರೆಕ್ಟಾಂಗಲ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ರೆಕ್ಟಾಂಗಲ್ ತೆಗೆದುಬಿಟ್ರೆ ಆ ಪಾತ್ ಮಾತ್ರ ಉಳಿತದೆ ನಮಗೆ. ಸೊ ದೊಡ್ಡ ಆಯತ ಮೈನಸ್ ಸಣ್ಣ ಆಯತದ ವಿಸ್ತೀರ್ಣ. ದೊಡ್ಡ ಆಯತದ ವಿಸ್ತೀರ್ಣ ಸೂತ್ರ ಏನು? ಉದ್ದ ಇಂಟು ಅಗಲ. ಸೊ 50 ಮೀಟರ್ ಇಂಟು 35 ಮೀಟರ್ ಮೈನಸ್ ಸಣ್ಣ ಆಯತದ ವಿಸ್ತೀರ್ಣ ಎಷ್ಟು? 45 ಇಂಟು 30. 0 ಆಸ್ ಇಟ್ ಈಸ್. 5 5 25 ದಶಕ 2, 5 3 15 16 17 1750 ಮೈನಸ್ ಈ 0 ಆಸ್ ಇಟ್ ಈಸ್ ಇರ್ಲಿ. 3 5 15 ದಶಕ 1, 3 4 12 1 13. ಸೊ 1750ರಲ್ಲಿ 1350ನ ಕಳೆದ್ರೆ ಎಷ್ಟು ಬರುತ್ತೆ ಅಂದ್ರೆ 400 ಮೀಟರ್ ಸ್ಕ್ವೇರ್. ಇದು ನಮಗೆ ಬೇಕಾಗಿರತಕ್ಕಂಥ ವಿಸ್ತೀರ್ಣ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ತೋರಿಸಿರುವಂತೆ 14 ಸೆಂಟಿಮೀಟರ್ ಉದ್ದದ ವರ್ಗದಿಂದ ಒಂದು ಅರ್ಧ ವೃತ್ತ ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಒಂದು ಚಿಕ್ಕ ವೃತ್ತವನ್ನು ಕತ್ತರಿಸಿ ಹೊರತೆಗೆಯಲಾಗಿದೆ. ಉಳಿದ ಭಾಗದ ವಿಸ್ತೀರ್ಣ ಅಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಏನು ಶೇಡ್ ಮಾಡಿದಾರಲ್ಲ ಅದರ ವಿಸ್ತೀರ್ಣ ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ, ಈ ಚೌಕದ ವಿಸ್ತೀರ್ಣದಲ್ಲಿ ಈ ಅರ್ಧ ವೃತ್ತ ಮತ್ತು ಈ ಸಣ್ಣ ವೃತ್ತದ ವಿಸ್ತೀರ್ಣನ ತೆಗಿಬೇಕು. ಮೊದಲಿಗೆ ಚೌಕದ ವಿಸ್ತೀರ್ಣ ಕಂಡುಹಿಡ್ಕೊಂಡ್ಬಿಡೋಣ. ಚೌಕದ ವಿಸ್ತೀರ್ಣ ಅಂತಂದ್ರೆ ಬಾಹು ಇಂಟು ಬಾಹು. ಇಲ್ಲಿ 14 ಸೆಂಟಿಮೀಟರ್ ಇದೆ ಅಂತಂದ್ರೆ ಹಿಂಗೂ ಕೂಡ 14 ಇರುತ್ತದೆ. 14 ಇಂಟು 14 196. ಸೊ ಚೌಕದ ವಿಸ್ತೀರ್ಣ 196 ಸೆಂಟಿಮೀಟರ್ ಸ್ಕ್ವೇರ್. 14 ಇಂಟು 14 ಅಲ್ಲ, ಹಾಗಾಗಿ 196. ಓಕೆ, ಇದು ಚೌಕದ ವಿಸ್ತೀರ್ಣ ಆಯ್ತು. ಈಗ ಇದರಲ್ಲಿ ಏನ್ ತೆಗಿಬೇಕು ಅಂತಂದ್ರೆ ಈ ಅರ್ಧದ ವೃತ್ತದ ವಿಸ್ತೀರ್ಣ ಮತ್ತೆ ಈ ಸಣ್ಣ ವೃತ್ತದ ವಿಸ್ತೀರ್ಣ ತೆಗಿಬೇಕು.
ಇದು ಅರ್ಧ ವೃತ್ತದ ವಿಸ್ತೀರ್ಣ ಬೇಕಲ್ಲ. ಓಕೆ, ಅರ್ಧ ವೃತ್ತ ಇದೆ ಅಂತಂದ್ರೆ ಅದರ ತ್ರಿಜ್ಯ ಏನಾಗಿರುತ್ತೆ ಗೊತ್ತಾ? ಟೋಟಲ್ ಲೆಂತ್ 14 ಇದೆ ಅಂತಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಇರ್ತದೆ. ಹಿಂಗ್ 7 ಸೆಂಟಿಮೀಟರ್ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ತ್ರಿಜ್ಯನೇ ಇರೋದು, ಇಲ್ಲಿಂದ ಇಲ್ಲಿಗೆ ತ್ರಿಜ್ಯನೇ ಇರ್ತದೆ. ಸೊ ಇದು ಕೂಡ 7 ಸೆಂಟಿಮೀಟರ್ ಅಂದ್ರೆ ಅರ್ಧ ಇಲ್ಲಿವರೆಗೆ 7 ಸೆಂಟಿಮೀಟರ್ ಆಯ್ತು. ಟೋಟಲ್ ಲೆಂತ್ ಎಷ್ಟಿದೆ? 14 ಇರುತ್ತೆ, 14. ಅದರಲ್ಲಿ ಇಲ್ಲಿಂದ ಇಲ್ಲಿವರೆಗೆ 7 ಸೆಂಟಿಮೀಟರ್ ಇದೆ ಅಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಈ ಪಾರ್ಟ್ ಕೂಡ 7 ಸೆಂಟಿಮೀಟರ್. ಅಂದ್ರೆ ಈ ಭಾಗ ಮೇಲಿಂದ ಕೆಳಗಡೆ ಇರೋ ಈ ಭಾಗ 7 ಸೆಂಟಿಮೀಟರ್ ಇರ್ತದೆ. ಅಂದ್ರೆ ಇಲ್ಲಿ ಸಣ್ಣ ವೃತ್ತ ಇದೆಯಲ್ಲ, ಈ ವೃತ್ತದ ವ್ಯಾಸ ಎಷ್ಟು ಸೆಂಟಿಮೀಟರ್ ಇರ್ತದೆ ಅಂದ್ರೆ 7 ಸೆಂಟಿಮೀಟರ್. ಅರ್ಥ ಮಾಡ್ಕೊಳ್ರಿ. ಟೋಟಲ್ ಲೆಂತ್, ಈ ಲೆಂತ್ 14 ಸೆಂಟಿಮೀಟರ್ ಇದೆ ಅಂತಂದ್ರೆ ಅರ್ಧ ವೃತ್ತಕ್ಕೆ ಈ 14 ಸೆಂಟಿಮೀಟರ್ ಅನ್ನೋದು ವ್ಯಾಸ. 14 ಸೆಂಟಿಮೀಟರ್ ವ್ಯಾಸ ಆದ್ರೆ ಈ ಅರ್ಧ ವೃತ್ತಕ್ಕೆ ತ್ರಿಜ್ಯ ಎಷ್ಟು ಅಂದ್ರೆ 7 ಸೆಂಟಿಮೀಟರ್. ತ್ರಿಜ್ಯ ಎಲ್ಲಾ ಕಡೆನೂ ಎಳಿಬಹುದಾಗಿರೋದ್ರಿಂದ ಈ ಮೇಲ್ಗಡೆ ನಾನು ಹೇಳಿದ್ರೆ ಈ ತ್ರಿಜ್ಯ 7 ಸೆಂಟಿಮೀಟರ್. ಈ ಟೋಟಲ್ ಲೆಂತ್ 14 ಸೆಂಟಿಮೀಟರ್, ಯಾಕಂದ್ರೆ ಚೌಕ. ಅದರಲ್ಲಿ ಇಲ್ಲಿವರೆಗಿರ್ತಕ್ಕಂಥ ಲೆಂತ್ ಎಷ್ಟಿದೆ ಅಂತಂದ್ರೆ 7 ಸೆಂಟಿಮೀಟರ್ ಇದೆ ಅಂದ್ರೆ ಮೇಲ್ಗಡೆ ಕೂಡ 7 ಸೆಂಟಿಮೀಟರ್ ಇರ್ತದೆ. ಹಾಗಾಗಿ ಈ ಸಣ್ಣ ವೃತ್ತದ ವ್ಯಾಸ 7 ಸೆಂಟಿಮೀಟರ್. ವ್ಯಾಸ 7 ಸೆಂಟಿಮೀಟರ್ ಆದ್ರೆ ಇದರ ತ್ರಿಜ್ಯ ಎಷ್ಟಿರುತ್ತೆ ಅಂದ್ರೆ 3.5 ಸೆಂಟಿಮೀಟರ್. 2 ವೃತ್ತಗಳಿದೆ, ಒಂದು ಅರ್ಧ ವೃತ್ತ, ಇನ್ನೊಂದು ಪೂರ್ಣ ವೃತ್ತ. 2 ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತಂದ್ರೆ ಅದರ ರೇಡಿಯಸ್ ಗಳು ಬೇಕು. ಅದನ್ನ ನಾನೀಗ ಕಂಡುಹಿಡಿರೋದು. ಈಗ ಮೊದಲಿಗೆ ಈ ವೃತ್ತಕ್ಕೆ ಬರ್ತೀನಿ. ಅದರ ವಿಸ್ತೀರ್ಣ ಹೆಂಗ್ ಮಾಡಬೇಕು? ಪೈ ಆರ್ ಸ್ಕ್ವೇರ್. ಇದು ಪೂರ್ಣ ವೃತ್ತದ ವಿಸ್ತೀರ್ಣ. ನನಗೆ ಅರ್ಧ ವೃತ್ತದ ವಿಸ್ತೀರ್ಣ ಬೇಕು ಅಂತಂದ್ರೆ ಬೈ 2 ಮಾಡಬೇಕು. ಈಗ ಕೆಳಗಡೆ ಇರತಕ್ಕಂಥ ವಿಸ್ತೀರ್ಣದ ವೃತ್ತದ ವಿಸ್ತೀರ್ಣ ಕಂಡುಹಿಡಿತಿದ್ದೀನಿ. ಈಕ್ವಲ್ ಟು ಪೈ ಅಂತಂದ್ರೆ 22/7 ಇಂಟು ರೇಡಿಯಸ್ ಎಷ್ಟಿದೆ ಇಲ್ಲಿ 7 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇರೋದ್ರಿಂದ 7 ಇಂಟು 7 ಅಂತ ಬರೀತೀನಿ. ಡಿವೈಡೆಡ್ ಬೈ 2 ಇದೆ. ಯಾಕೆ 2 ಅಂತಂದ್ರೆ ಇದು ಅರ್ಧ ವೃತ್ತ ಆಗಿರೋದ್ರಿಂದ ಡಿವೈಡ್ ಬೈ 2. ಈ 7 ಕ್ಯಾನ್ಸಲ್ ಮಾಡ್ರಿ. 2 1s 2 11s. ಸೊ 11 ಇದೆ, ಇಲ್ಲಿ 7 ಇದೆ. 11 7 77. ಇದು ಅರ್ಧ ವೃತ್ತದ ವಿಸ್ತೀರ್ಣ. ಇನ್ನು ಸಣ್ಣದೊಂದು ವೃತ್ತ ಇದೆ, ಅದರ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ. ಅದಕ್ಕೂ ಸೂತ್ರ ಪೈ ಆರ್ ಸ್ಕ್ವೇರ್. ಬೈ 2 ಮಾಡಬಾರ್ದು, ಯಾಕಂದ್ರೆ ಇಲ್ಲಿ ಪೂರ್ಣ ವೃತ್ತ ಇದೆ. ಇಟ್ ಇಸ್ ಈಕ್ವಲ್ ಟು ಪೈ ಅಂತಂದ್ರೆ 22/7 ಇಂಟು ರೇಡಿಯಸ್ ನ ಸ್ಕ್ವೇರ್ ಮಾಡಬೇಕು. ರೇಡಿಯಸ್ ಎಷ್ಟಿದೆ ಇಲ್ಲಿ 3.5. ಸ್ಕ್ವೇರ್ ಇರೋದ್ರಿಂದ ಅದನ್ನ 2 ಸಾರಿ ಬರ್ಕೊಂತೀನಿ. 3.5 ಇಂಟು 3.5 ಡಿವೈಡ್ ಮಾಡ್ರಿ. 7 1s 7 5s 35. ಬಟ್ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಅದೇನಾಗುತ್ತೆ 0.5 ಆಗುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. 22 ಇಂಟು 0.5 ಅನ್ನ ನಾನು 5/10 ಅಂತ ಬರೀತೀನಿ ಇಂಟು 3.5 ಅನ್ನ 35/10 ಅಂತ ಬರೀತೀನಿ. ಈಗ 5 1s 5 2s 2 1s 2 11s. ಈಗ ಇವೆರಡು ಮಲ್ಟಿಪ್ಲೈ ಮಾಡಿ. 11 ಮತ್ತು 35 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಗೊತ್ತಾ? 385 ಬರ್ತದೆ. ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ 10. ಇದನ್ನ ಡೆಸಿಮಲ್ ಪಾಯಿಂಟ್ ಅಲ್ಲಿ ಬರೆದ್ರೆ ಒಂದೇ ಒಂದು 0 ಇರೋದ್ರಿಂದ ಒಂದ್ ಅಂಕಿ ದಾಟಿ ಇಲ್ಲಿ ಪಾಯಿಂಟ್ ಕೊಡಬೇಕು. ಸೊ 38.5 ಆಗುತ್ತೆ. ಓಕೆ, ಇದೇನಿದು? ಇದು ಸಣ್ಣ ವೃತ್ತದ ವಿಸ್ತೀರ್ಣ. ದೊಡ್ಡ ವೃತ್ತದ ವಿಸ್ತೀರ್ಣ 77 ಇದೆ. ಈ 2 ವೃತ್ತದ ವಿಸ್ತೀರ್ಣಗಳನ್ನ ಕೂಡಿಸಿ ಅದನ್ನ 196ರಲ್ಲಿ ಕಳಿಬೇಕು. ಸೊ ಮೊದಲು ಕೂಡಿಸೋಣ. 77 ಪ್ಲಸ್ 38.5 ಕೂಡಿಸಿದ್ರೆ 7 7 14 1 15 ದಶಕ 1 7 3 10 1 11 115.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಇಲ್ಲೇನ್ ಕಟ್ ಮಾಡಿ ತೆಗೆದಿದ್ದಾರಲ್ಲ ಅದರ ವಿಸ್ತೀರ್ಣ. ಈಗ ಉಳಿದಿರೋದು ಬೇಕು ಅಂತಂದ್ರೆ 196ರಲ್ಲಿ ಇದನ್ನ ಕಳಿಬೇಕು. ಸೊ 196 ಮೈನಸ್ 115.5. ಓಕೆ, ಸಬ್ಟ್ರಾಕ್ಟ್ ಮಾಡಿ. ಈಗ ಇಲ್ಲಿ 0.0 ಕೊಟ್ಕೊಂಡ್ರೆ ಇದು 5 ಆಯ್ತು, ಇದು 10 ಆಯ್ತು. 10ರಲ್ಲಿ 5 ಹೋದ್ರೆ 5 ಪಾಯಿಂಟ್, 5ರಲ್ಲಿ 5 ಹೋದ್ರೆ 0, 9ರಲ್ಲಿ 1 ಹೋದ್ರೆ 8, 1ರಲ್ಲಿ 1 ಹೋದ್ರೆ 0. ಸೊ 80.5 ಸೆಂಟಿಮೀಟರ್ ಸ್ಕ್ವೇರ್. 80.5 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 1 is the correct option. ಇದು ಕರೆಕ್ಟ್ ಆಪ್ಷನ್.